ಒಂದು ಮಗುವಿನ ಪುಟ್ಟ ಪುಟ್ಟ ಹೆಜ್ಜೆಗಳೇ ಸಾಧನೆಯತ್ತ ದಾರಿ ಮಾಡಿ ಕೊಟ್ಟು ಬಿಡ್ಬೋದು. ಸಾಧ್ಯತೆಗಳನ್ನು ಯಾವತ್ತೂ ಅಲ್ಲಗೆಳೆಯೋದಕ್ಕೆ ಆಗೋದಿಲ್ಲ. ಲ್ಯಾಂಡ್ಲಾರ್ಡ್ ಚಿತ್ರದಲ್ಲಿ ಒಂದು ಯುನೀಕ್ ಕಾಸ್ಟ್ ಕಾಣಿಸ್ತಾ ಇದೆ. ಶಿಶಿರ್ ಅವರನ್ನು ನಾವು ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾದಲ್ಲಿ ನೋಡಿದ್ವಿ, ಅವರ ನಟನೆಯನ್ನು ಮೆಚ್ಕೊಂಡಿದ್ವಿ. ಇವತ್ತು ಲ್ಯಾಂಡ್ಲಾರ್ಡ್ನಲ್ಲಿ ರೋಮಾಂಚನಗೊಳಿಸೋದಕ್ಕೆ ಶಿಶಿರ್ ಅವರು ರೆಡಿಯಾಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಏನು ಸ್ಯಾಂಡಲ್ವುಡ್ನಲ್ಲಿ ರೋಮಾಂಚಕವಾದಂಥ ಎಂಟ್ರಿ ಪಡ್ಕೊಂಡಿದ್ದೀರಾ? ಏನಿದು ರೋಮಾಂಚಕ? ರೋಮಾಂಚಕ ಸಾಂಗ್ ಬಂದು ಅದೇನೆ, ನನಗೂ ಸಖತ್ ಖುಷಿ ಇದೆ. ಈ ಥರದ್ದೊಂದು ಸಾಂಗು ಅದೇ ನನಗೆ ಸಿಕ್ಕಿದೆ ಅನ್ನೋದೇ ದೊಡ್ಡ ಖುಷಿ. ಯಾಕಂದರೆ ನಾನು ಈ ಉದಯ ಮ್ಯೂಸಿಕ್ಕು ಈ ಥರದ್ದನ್ನೆಲ್ಲ ನೋಡ್ಕೊಂಡು ಬೆಳೆದಂಥ ಹುಡುಗ, ಕನ್ನಡ ಹಾಡುಗಳನ್ನ ಸೆಲೆಬ್ರೇಟ್ ಮಾಡ್ಕೊಂಬಂದಂಥ ಹುಡುಗ. ನನ್ನ ಸಾಂಗು ಅಷ್ಟು ಜನ ಶೇರ್ ಮಾಡ್ತಾಯಿದ್ದಾರೆ, ರೀಲ್ಸ್ ಮಾಡ್ತಾಯಿದ್ದಾರೆ, ಖುಷಿ ಪಡ್ತಾಯಿದ್ದಾರೆ. ಈ ವಿಷಯನೇ ಸಖತ್ ಖುಷಿ. ಆ್ಯಂಡ್ ಆಲ್ಸೋ ಸಾಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲ ಲವರ್ಸಿನ ಆ್ಯಂಥಮ್ ಆಗುವಂಥ ಆ್ಯಂಥಮ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ತುಂಬ ಯಾರ್ಯಾರು ಯುವ ಮನಸ್ಸುಗಳು ಪ್ರೀತಿಯಲ್ಲಿದ್ದಾರೆ ಅವ್ರಿಗೆಲ್ರಿಗೂ ಕನೆಕ್ಟ್ ಆಗುವಂಥ ಹಾಡಿದು. ನಿಮ್ಮ ರಿತನ್ಯಾ ಅವರಲ್ಲಿ ಲವ್ ಫ್ಯಾಕ್ಟರ್ ಯಾರಲ್ಲಿ ಜಾಸ್ತಿ ಇದೆ? ಯಾರು ಹೆಚ್ಚು ರೊಮ್ಯಾಂಟಿಕ್ಕು ಆ್ಯಕ್ಟಿಂಗಲ್ಲಿ? ಇಬ್ಬರೂ. ಅದು ನನಗೆ ಆ ಎನರ್ಜಿ ಮ್ಯಾಚ್ ಆಗ್ತಾ ಇತ್ತು. ಸೊ ಅವರು ಒಂದಿಷ್ಟು ಇಂಪ್ರೊವೈಸೇಷನ್ ಎಲ್ಲ ಹೇಳೋರು. ಮತ್ತು ಅಫ್ಕೋರ್ಸ್ ಹರ್ಷ ಸರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಹಾಡನ್ನು. ಸೊ ಶೂಟಿಂಗ್ ಸೆಟ್ಟಲ್ಲಿ ಅವರು ತುಂಬ ಇಂಪ್ರೊವೈಸ್ ಮಾಡೋರು. ಶಿಶಿರ್ ಹಂಗೆ ಮಾಡೋಣ, ಸಣ್ಣ ಸಣ್ಣ ನ್ಯೂಯಾನ್ಸಸ್ಸು, ಒಂದು ಲುಕ್ಕು, ಈ ಥರದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋರು. ಸೊ ಇಬ್ಬರು ಸೇಮ್ ಎನರ್ಜಿ ಇದೆ, ಇಬ್ಬರದ್ದು ಸೇಮ್ ಎನರ್ಜಿ ಇದೆ. ರಾಜಾಜಿನಗರ ನವರಂಗ್ ಥಿಯೇಟ್ರಲ್ಲಿ ಟೀಸರ್ ರಿಲೀಸ್ ಆದಾಗ ದುನಿಯಾ ವಿಜಯ್ ಸರ್ ತುಂಬ ಹೊಗಳ್ತಾ ಇದ್ರು. ತುಂಬ ಚಾಕ್ಲೇಟ್ ಬಾಯ್ ಥರ ಕಾಣಿಸ್ತಾ ಇದ್ದಾನೆ, ಮುದ್ದಾಗಿದ್ದಾನೆ ಅಂತ. ಹೊಗಳಿಕೆ ಒಂದೊಂದ್ಸಲ ಪ್ರೆಷರನ್ನು ಕೂಡ ಕೊಡುತ್ತೆ. ಅಯ್ಯೋ, ಇಂಥ ನಟರು ನನ್ನನ್ನು ಹೊಗಳ್ತಾ ಇದ್ದಾರಲ್ಲ, ಇನ್ನು ಮುಂದೆ ನಾನು ಏನೇನು ಸಿನಿಮಾಗಳನ್ನ ಮಾಡಬೇಕು, ಯಾವ ಥರ ಇರಬೇಕು ನನ್ನ ಪ್ರೆಸೆಂಟೇಷನ್ನು ಅಂತ. ಆ ನಿಟ್ಟಿನಲ್ಲಿ ಲ್ಯಾಂಡ್ಲಾರ್ಡು ಯಾವ ರೀತಿ ಉಳಿಸ್ಕೊಳ್ಳುತ್ತೆ ಆ ಹೊಗಳಿಕೆಗಳನ್ನು, ಭರವಸೆಗಳನ್ನು? ಒಂದು ಫಸ್ಟ್ ಆಫ್ ಆಲ್ ನೀವು ಫಸ್ಟ್ ಅಲ್ಲಿ ಇಂಟರ್ವ್ಯೂ ತೊಗೊಂಡಿದ್ದಕ್ಕೆ ಥ್ಯಾಂಕ್ ಯು. ಅಲ್ಲವೇ ಮತ್ತೆ ಸಿಗ್ತಾ ಇದ್ದೀವಿ ನಾವು. ಅಲ್ಲಿ ಒಂದೇನು ಅಂದರೆ ವಿಜಯಣ್ಣ ಅಷ್ಟೆಲ್ಲ ಹೊಗಳಿದ್ರು, ಯಾಕಂದರೆ ತುಂಬ ಪ್ರೀತಿ ಮಾಡ್ತಾರೆ. ಮತ್ತು ವಿಜಯಣ್ಣ ಯಾವತ್ತೂ ಈ ಆ್ಯಕ್ಟರ್ಸ್ನ ಅಥವಾ ಟ್ಯಾಲೆಂಟ್ಸ್ನ ಪಿಕ್ ಮಾಡ್ತಾರೆ ತುಂಬ ಚೆನ್ನಾಗಿ. ಅವ್ರದ್ದು ಸಲಗ ಮತ್ತು ಭೀಮಾದಲ್ಲೂ ಆಗಿರ್ಬೋದು, ತುಂಬ ಡಿಸರ್ವಿಂಗ್ ಅನಿಸಿದ್ರೆ ಪಿಕ್ ಮಾಡಿ ಅವ್ರಿಗೊಂದು ಅವಕಾಶ ಕೊಡ್ತಾರೆ. ಸೊ ನನ್ನಲ್ಲೂ ಅದನ್ನು ನೋಡಿದ್ದಾರೆ, ಥ್ಯಾಂಕ್ಫುಲ್ ಆಗಿದ್ದೀನಿ. ನನಗೆ ಆ ಥರ ಪ್ರೆಷರ್ ಏನೂ ಇಲ್ಲ, ಯಾಕಂದರೆ ನಾನು ತುಂಬ ಕಾನ್ಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಮೇಲೆ ನಾನು ವರ್ಕ್ ಮಾಡ್ತಾಯಿದ್ದೀನಿ, ಸ್ಕ್ರಿಪ್ಟ್ಗಳ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈ ಥರದ್ದೊಂದಿದೆ. ಬಟ್ ಜನ ಹೆಂಗೆ ರಿಸೀವ್ ಮಾಡ್ತಾರೆ ಅದನ್ನು ಪ್ರತಿ ಸಿನಿಮಾಗೂ ವೆಯ್ಟಿಂಗ್ ಇದ್ದೇ ಇರುತ್ತೆ. ಅಂದರೆ ಜನರ ರೆಸ್ಪಾನ್ಸ್ ಏನು ಅನ್ನೋದು ಪ್ರತಿ ಸಿನಿಮಾಗೂ ವೆಯ್ಟಿಂಗ್ ಇರುತ್ತೆ. ಹಾಗೆ ಲ್ಯಾಂಡ್ಲಾರ್ಡ್ಗೂ ಇದೆ. ನಾನು ನನ್ನ ಏನೋ ಪ್ರಯತ್ನ ಮಾಡಿದ್ದೀನಿ. ಜನ ಹೆಂಗೆ ರಿಸೀವ್ ಮಾಡ್ತಾರೆ ನೋಡಬೇಕು. ಐ ಹೋಪ್ ಚೆನ್ನಾಗಿ ರಿಸೀವ್ ಮಾಡ್ತಾರೆ. ಧಾರವಾಡದಲ್ಲಿ ರೋಮಾಂಚಕ ಸಾಂಗ್ ರಿಲೀಸ್ ಆಯಿತು. ಧಾರವಾಡ ಜನತೆಗೆ ನೀವು ಹೇಗೆ ಅಲ್ಲಿ ನಿಂತ್ಕೊಂಡು ಪೇಡ ತಿನ್ಸಿದ್ರಿ? ಬೇಡ, ಅಲ್ಲಿ ಕಂಪ್ಲೀಟ್ ಯಂಗ್ ಕ್ರೌಡ್ ಇದ್ದರು, ಎಲ್ಲ ಕಾಲೇಜ್ ಹುಡುಗರು. ಬಟ್ ನನಗೆ ಗೊತ್ತಾಯಿತು ಏನಂದರೆ ನಮ್ಮದು ಹಾಡು ಎಲ್ಲ ಯೂತ್ಗೆ ರೀಚ್ ಆಗಬೇಕು ಅಂತ. ಸೊ ನಾನು ಹೊಸ ಹುಡುಗನಾಗಿ ನಿಮ್ಮ ಮುಂದೆ ಬರ್ತಾಯಿದ್ದೀನಿ, ನಿಮ್ಮ ಮನೆ ಮಗನಾಗಕ್ಕೆ ಬರ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿ ಅಂತ ಕೇಳ್ಕೊಂಡೆ. ರೆಸ್ಪಾನ್ಸು ಅಷ್ಟೇ ಚೆನ್ನಾಗಿತ್ತು. ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಕಾಸ್ಟಿಂಗ್ ಒಂದು ಬಲ ಅಂತ ಹೇಳ್ಬೋದು. ಅವರವರೇ ಹುಡುಕಾಟದಲ್ಲಿದ್ದಾರೆ. ನಾವು ರಾಕೇಶ್ ತಗೋಬೋದು, ನಿಮ್ಮನ್ನು ತಗೋಬೋದು, ರಿತನ್ಯಾ ಅವ್ರಿಗೂ ಕೂಡ ಒಂದಷ್ಟು ಕಾಯುವಿಕೆ ಇದೆ, ಹೇಗೆ ರಿಸೀವ್ ಮಾಡ್ತಾರೆ ಕನ್ನಡಿಗರು ಅಂತ. ಅಭಿಷೇಕ್ ದಾಸ್ ಅವರು ಇದ್ದಾರೆ, ಮಿತ್ರ ಸರ್ ಇದ್ದಾರೆ. ಆ ಒಂದು ಪ್ರೋಸೆಸ್ ಹೇಗಿತ್ತು? ಅಂದರೆ ನೀವು ಶೂಟಿಂಗ್ ಸ್ಪಾಟಲ್ಲಿ ನಿಂತ್ಕೊಂಡು ಅವ್ರನ್ನೆಲ್ಲ ಗಮನಿಸ್ಕೊಂಡು ಇವ್ರ ಜೊತೆ ಕೆಲಸ ಮಾಡ್ತಾ ಇರೋ ಒಂದು ಖುಷಿ ನಿಮ್ಗೆ ಇದ್ದೇ ಇರುತ್ತೆ. ಆ್ಯಸ್ ಆ್ಯನ್ ಆ್ಯಕ್ಟರ್ ಆಗಿ ಅವರ ಒಂದು ಸಮ್ಮಿಲನ ಹೇಗೆ ಕಾಣಿಸುತ್ತೆ ಈಗ? ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ನೀವು ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಅಪಿಯರೆನ್ಸ್ ನೋಡ್ಬೋದು, ತುಂಬ ವಿಭಿನ್ನವಾಗಿದೆ ಎಲ್ಲರದು. ರಾಜ್ಬಿ ಶೆಟ್ಟಿ ಸರ್ದಾಗಿರ್ಬೋದು. ಸೊ ಅವರು ಹಿಂದೆಂದೂ ನೋಡಿಲ್ಲ ಆ ರೀತಿ ಇದೆ ಲ್ಯಾಂಡ್ಲಾರ್ಡಲ್ಲಿ. ಮತ್ತು ವಿಜಯಣ್ಣಂದು ತುಂಬ ಚೆನ್ನಾಗಿದೆ ಪ್ರೆಸೆನ್ಸು, ರಚಿತಾ ಮ್ಯಾಮ್ದು, ಎಲ್ಲರದು. ಸೊ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾಯಿದ್ದೆ. ಅದೇ ವಿಜಯಣ್ಣ ಜೊತೆ ರೈಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೆ, ಅವ್ರ ಪರ್ಸ್ಪೆಕ್ಟಿವ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೆ, ಸಖತ್ ಕಲಿತೆ. ಮತ್ತು ರಾಕೇಶ್ ಬ್ರೋ ತುಂಬ ಪೀಸ್ಫುಲ್ಲು. ಆಮೇಲೆ ಮಿತ್ರ ಸರ್ ಸಖತ್ ಎನ್ಕರೇಜಿಂಗು. ರಾಜ್ ಬಿ ಶೆಟ್ಟಿ ಸರು ಸಖತ್ ಫ್ರೆಂಡ್ಲಿ. ಸೊ ಈ ಥರ ಹಾಗೆ. ಸೊ ಪ್ರತಿ ಸಿನಿಮಾದಲ್ಲೂ ಒಬ್ಬೊಬ್ಬರು ಆ್ಯಕ್ಟರ್ ಜೊತೆ ಕೊಲಾಬ್ರೇಟ್ ಆಗೋದು ಹೊಸ ಕಲಿಕೆ. ಅದು ಲ್ಯಾಂಡ್ಲಾರ್ಡಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ ನನಗೆ. 2026 ಶುರುವಾಗಿದೆ. ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಲೈನಪ್ಪಲ್ಲಿದೆ. ಲ್ಯಾಂಡ್ಲಾರ್ಡಿಂದಾನೇ ಗುದ್ಲಿ ಪೂಜೆ ಆಗ್ತಾ ಇರೋದು. ನಿಮಗೂ ಒಂದು ರಿಸ್ಕು, ಒಂದು ಖುಷಿ, ಒಂದು ಪ್ರೆಷರು. ಇಂಡಸ್ಟ್ರಿ ಹೇಗೆ ಕಾಣಿಸುತ್ತೆ? ನೀವು ಆಚೆ ನಿಂತ್ಕೊಂಡು ನೋಡೋವಾಗ ಇಷ್ಟೊಂದು ಸಿನಿಮಾಗಳು ಬರ್ತಾ ಇದೆ, ನೀವು ಯೋಚನೆ ಮಾಡ್ತೀರಾ ಆ ವಿಷಯಗಳ ಬಗ್ಗೆ? ಅಂದರೆ ಹೊರ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ ಅಂತ. ಅಫ್ಕೋರ್ಸ್, ಅಂದರೆ ಸಿನಿಮಾ ನೋಡೋ ಕಲ್ಚರು ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ, ಅದು ಹೋಗಿಲ್ಲ. ಯಾಕಂದರೆ ಕನ್ನಡ ಜನ ಪ್ರತಿ ಸಲಿನೂ ಪ್ರೂವ್ ಮಾಡ್ತಾಯಿದ್ದಾರೆ, ನೀವು ಚೆನ್ನಾಗಿ ಔಟ್ಪುಟ್ ಕೊಟ್ಟರೆ ನಾವು ಕೈ ಹಿಡಿತೀವಿ ಅಂತ ಪ್ರೂವ್ ಮಾಡ್ತಾಯಿದ್ದಾರೆ.
ಆ ವಿಷಯದ ಬಗ್ಗೆ ನಂಗೆ ತುಂಬ ಗ್ಯಾರಂಟಿ ಇದೆ. ಆ್ಯಂಡ್ ಆಲ್ಸೋ ತುಂಬ ಹೊಸ ಹೊಸ ರೈಟರ್ಸ್ ಹುಟ್ಕೋತಾ ಇದ್ದಾರೆ. ನ್ಯೂ ಏಜ್ ರೈಟರ್ಸ್ ಬರಬೇಕು ಇನ್ನು ಇಂಡಸ್ಟ್ರಿಗೆ. ಹೊಸ ಕಲಾವಿದರು ಬರಬೇಕು, ರಂಗಭೂಮಿಯಿಂದ ಕಲಾವಿದರು ಬರಬೇಕು. ಸೊ ಈ ಥರದ್ದು ಒಂದಿಷ್ಟು ಆಗ್ತಿದೆ ಇವಾಗ. ಅದಿನ್ನೂ ನಮಗೆ ಮುಂದೆ ನೋಡೋಕ್ಕೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮನ್ನ ತುಂಬ ವೇದಿಕೆಗಳಲ್ಲಿ ಪ್ರೆಸ್ ಮೀಟ್ಗಳಲ್ಲಿ ಸಿಕ್ಕಾಗ ಬೇರೆ ಬೇರೆ ಟೈಮಲ್ಲಿ ಮಾತಾಡ್ಸಿದ್ವಿ. ಶಿಶಿರ್ ಅವ್ರಿಗೆ ಈ ಪ್ರೀ ಪ್ರೊಡಕ್ಷನ್ ವರ್ಕು, ರೈಟಿಂಗು, ಡೈರೆಕ್ಷನಲ್ಲೂ ಆಸಕ್ತಿ ಇರೋದು ಕಾಣಿಸುತ್ತೆ. ಮುಂದೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅಫ್ಕೋರ್ಸ್ ಈ ಆಸಕ್ತಿಗಳು ಮತ್ತು ಈ ಪ್ರಾಸೆಸ್ ಶುರುವಾಗಿದ್ದು ನನ್ನ ತಂಡ ಡೇರ್ ಡೆವಿಲ್ ಮುಸ್ತಫಾ ಟೀಮಿಂದ. ಸೊ ನಾನು ಅದರಲ್ಲಿ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದೆ. ಅಂದರೆ ಆ ಚಾನ್ಸ್ ಕೊಟ್ಟರು ಶಶಾಂಕಣ ನನಗೆ. ಮುಂದೆ ಹೌದು, ಅಫ್ಕೋರ್ಸ್ ನನಗೆ ಆ ಟೀಮ್ ಜೊತೆ ಕೊಲಾಬ್ರೇಟ್ ಆಗ್ಬೋದು, ಎಲ್ಲದರಲ್ಲೂ ಜೊತೆಗೆ ನಿಂತ್ಕೊಬೋದು ಅಂತ ತುಂಬ ಸ್ಟ್ರಾಂಗಾಗಿ ಅನಿಸಿದ್ರೆ ನಾನು ಮಾಡೇ ಮಾಡ್ತೀನಿ. ಆ ಥರದ್ದು ಏನಕ್ಕೆ ಅಂದರೆ ಆ ಥರದ್ರಿಂದ ಒಬ್ಬ ಆ್ಯಕ್ಟ್ರು ರೈಟರ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಸೊ ಆ ಥರದ್ದು ನಾನು ಇವಾಗ ಕಲಿತಾ ಇದ್ದೀನಿ, ಆ ಪ್ರಯತ್ನದಲ್ಲಿದ್ದೀನಿ ನಾನು. ಶಿಶಿರ್, ಜೀವನದ ಪ್ರತಿಯೊಂದು ಹಂತದಲ್ಲೂ ಪ್ರೀತಿ ಅನ್ನೋದು ಮುಖ್ಯ. ಎಲ್ರಿಗೂ ಒಂದಲ್ಲ ಒಂದು ಹಂತದಲ್ಲಿ ಪ್ರೀತಿ ಅನ್ನೋದು ಬೇಕೇ ಬೇಕು. ನಾವು ಕಾಲೇಜ್ ಪ್ರೀತಿ ಒಂದು ನೋಡ್ತೀವಿ, ಕಾಲೇಜಿಂದ ಬಂದು ಕೆಲಸಕ್ಕೆ ಸೇರ್ಕೊಳ್ಳೋವಾಗ ಒಂದು ಪ್ರೀತಿ ನೋಡ್ತೀವಿ, ಬ್ರೇಕಪ್ಗಳನ್ನ ನೋಡಿರ್ತೀವಿ. ನಿಮ್ಮ ಲವ್ ವ್ಯಾಖ್ಯಾನ ಏನು? ಲವ್ ಹೇಗಿರಬೇಕು ಲೈಫಲ್ಲಿ? ನಾನು ತುಂಬ ಎಕ್ಸ್ಪ್ಲೋರ್ ಮಾಡ್ತೀನಿ ಇದನ್ನು. ಅಂದರೆ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ತುಂಬ ಅವ್ರವ್ರ ಅಭಿರುಚಿಗಳಿಗೆ ತಕ್ಕಂತೆ ಖುಷಿಯಾಗಿರಬೇಕು ಅಂತ ಅನಿಸುತ್ತೆ. ತುಂಬ ಆರಾಮಾಗಿ ನೆಮ್ಮದಿಯಾಗಿ ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡ್ತಿರೋದೇ ಲವ್ ಅನಿಸುತ್ತೆ. ಅಂದರೆ ತುಂಬ ಆರಾಮಾಗಿರಬೇಕು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು. ಅದೇ ಸದ್ಯಕ್ಕೆ ಹಂಗೆ ಅನಿಸುತ್ತೆ. ನಿಂಗವ್ವ ನಿಂಗವ್ವ ಸಾಂಗು ಸೂಪರ್ ಹಿಟ್ ಆಯಿತು. ಈಗ ರೋಮಾಂಚಕ ಕೂಡ ತುಂಬ ಒಳ್ಳೆ ವ್ಯೂಸ್ಗಳನ್ನು ಪಡೆದುಕೊಳ್ತಾ ಇದೆ. ಈ ಎರಡು ಸಾಂಗಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅನ್ನೋದು ಒಂದು ಪ್ರಶ್ನೆ, ಮತ್ತು ನೀವು ಲವ್ ಸಾಂಗ್ಸ್ ಕೇಳ್ತೀರಾ ಅನ್ನೋದು ಎರಡನೇ ಪ್ರಶ್ನೆ. ಎರಡು ಫೇವ್ರೆಟ್ ಸಾಂಗ್ ನನಗೆ. ನಿಂಗವ್ವ ನಿಂಗವ್ವನೂ ತುಂಬ ಫೇವ್ರೆಟ್ ಸಾಂಗು. ಅಫ್ಕೋರ್ಸ್ ವಿಜಯಣ್ಣನ ಆ ಥರದ್ದೊಂದು ಇನ್ನೋಸೆನ್ಸಲ್ಲಿ ನೋಡೋದೇ ಟ್ರೀಟ್ ಆ್ಯಕ್ಚುಲಿ ಆಡಿಯನ್ಸ್ಗೆ. ಸಖತ್ ಇಷ್ಟ ನಿಂಗವ್ವ ನಿಂಗವ್ವ. ನಮ್ಮದು ಪರ್ಸ್ನಲಿ ತುಂಬ ರೋಮಾಂಚಕ ಇಷ್ಟ, ನನ್ನ ಸಾಂಗ್ ಅಂತ. ಸೊ ನಾನು ತುಂಬ ಸಾಂಗ್ಸ್ ಕೇಳ್ತೀನಿ, ಪರ್ಟಿಕ್ಯುಲರ್ ಜಾನ್ರ ಅಂತಲ್ಲ. ಲವ್ ಸಾಂಗ್ಸು ಕೇಳ್ತೀನಿ, ಟ್ರಾವೆಲ್ ಮಾಡ್ಬೇಕಾದ್ರೆ ಟ್ರಾವೆಲ್ ಸಾಂಗ್ಸ್ ಕೇಳ್ತೀನಿ, ಜಿಮ್ ಮಾಡ್ಬೇಕಾದ್ರೆ ಅಡ್ರನಲಿನ್ ರಶ್ ಏನು ಕೊಡುತ್ತೆ ಆ ಥರ ಸಾಂಗ್ಸ್ ಕೇಳ್ತೀನಿ, ಸಿಚುವೇಶನ್ಗೆ ತಕ್ಕಂಗೆ. ಬಟ್ ಮ್ಯೂಸಿಕ್ ತುಂಬ ಕೇಳ್ತೀನಿ. ಓಕೆ, ಕೊನೆಯದಾಗಿ ಈಗ 23ಕ್ಕೆ ನಿಮ್ಮ ಕನಸು ತೆರೆಗೆ ಬರ್ತಾ ಇದೆ. ಪಡೆದುಕೊಳ್ಳೋ ಓಟದಲ್ಲೇ ಯಾವಾಗಲೂ ಇರ್ತೀರ ಒಬ್ಬ ನಟನಾಗಿ, ಅದು ಪ್ರೇಕ್ಷಕರ ಪ್ರೀತಿನ. ಜನರಿಗೇನಾದರೂ ಹೇಳೋದಿದೆಯಾ? ರಿಲೀಸ್ ಟೈಮ್ ಹತ್ತಿರ ಬರ್ತಾ ಇದೆ. ಏನಕ್ಕಂದರೆ ಎಲ್ಲ ಸಿನಿಮಾಗಳನ್ನು ನೋಡುವಂತಹ ಮನಸ್ಥಿತಿಯಲ್ಲಿ ಪ್ರೇಕ್ಷಕರು ಇಲ್ಲ ಅನ್ನೋಂಥ ಸತ್ಯ ಕೂಡ ನಮಗೆ ಕಾಣಿಸ್ತಾ ಇದೆ. ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ಏನು ಹೇಳ್ತೀವಿ? ನಮ್ಮ ಲ್ಯಾಂಡ್ಲಾರ್ಡ್ ಚಿತ್ರ ಒಂದೇನಂದ್ರೆ ಅಪ್ಪಟ ಕನ್ನಡ ಸಿನಿಮಾ, ನಮ್ಮ ಮಣ್ಣಿನ ಕತೆ, ಮತ್ತು ಒಂದೊಳ್ಳೆ ಸೋಷಿಯಲ್ ನರೇಟಿವ್ ಇಟ್ಕೊಂಡಿರುವಂಥ ಸಿನಿಮಾ. ಸಂವಿಧಾನ ಯಾಕೆ ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ತಾಲೂಕಿಗೆ, ಪ್ರತಿಯೊಂದು ಹೋಬಳಿಗೂ ಏನಕ್ಕೆ ಬೇಕು ಅನ್ನೋವಂಥ ವಿಷಯನ ಹೇಳುವಂಥ ಸಿನಿಮಾ ವಿತ್ 100% ಎಂಟರ್ಟೈನ್ಮೆಂಟ್. ಆಮೇಲೆ ನೀವು ತಾರಾಗಣ ನೋಡ್ಬೋದು, ಎಲ್ಲರೂ ತುಂಬ ಸ್ಪೆಷಲ್ಲಾಗಿ ಕಾಣಿಸ್ಕೊಂಡಿದ್ದಾರೆ, ಎಲ್ಲರೂ ವಿಭಿನ್ನವಾಗಿದ್ದಾರೆ. ಸೊ ಅದೇನೆ ತುಂಬ ಒಂದು ಒಳ್ಳೆ ಕನ್ನಡ ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಹತ್ತಿರದ ಚಿತ್ರಮಂದಿರಗಳು ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮ ಜರ್ನಿ ಕೂಡ ಹೀಗೆ ರೋಮಾಂಚಕವಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಿಷ್ಟು ನಟರಾಗಿರೋ ಶಿಶಿರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.